ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ತಾವೆಲ್ಲರೂ ದಯಮಾಡಿ ಶಾಂತ ರೀತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸಬೇಕು. ಬಂಧುಗಳೇ, ಈ ನಾಡಿನ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳಲ್ಲ, ಅವರು ಈ ರಾಜ್ಯದ ನಾಯಕರು. ಅವರು ಇಂದು ಇಲ್ಲಿ ಸಮಾವೇಶಗೊಂಡಿರತಕ್ಕಂಥ ಯಾರು ಯಾವುದರಿಂದ ಬಳಲ್ತಾ ಇದ್ದಾರೆ, ಯಾರಿಗೆ ಏನು ಬೇಕು, ಇವುಗಳ ಆಧಾರದ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ವಿಚಾರ ಹಿನ್ನೆಲೆ ಉಳ್ಳವರೇ ಬಡವರ ಆಧಾರಿ ಅಂತಕ್ಕಂಥ ಮಾತನ್ನು ಹೇಳಬಹುದು. ಅಂತಹ ಕಾರ್ಯಕ್ರಮ 72,000 ಕೋಟಿಗಿಂತ ಹೆಚ್ಚು ಹಣವನ್ನು ಮನ್ನಾ ಮಾಡಿದ್ದಿದೆ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ದೊಡ್ಡ ದೊಡ್ಡ ಉದ್ದಿಮೆದಾರರ ಶ್ರೀಮಂತರ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಅವರು ಬಡವರ ಪರವಾಗಿದ್ದಾರೋ ಇವರು ಬಡವರ ಪರವಾಗಿದ್ದಾರೆ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು ಅನ್ನುವಂಥದ್ದೇ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ತಾವೆಲ್ಲರೂ ದಯಮಾಡಿ ಶಾಂತ ರೀತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸಬೇಕು. ಬಂಧುಗಳೇ, ಈ ನಾಡಿನ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳಲ್ಲ, ಅವರು ಈ ರಾಜ್ಯದ ನಾಯಕರು. ಅವರು ಇಂದು ಇಲ್ಲಿ ಸಮಾವೇಶಗೊಂಡಿರತಕ್ಕಂಥ ಯಾರು ಯಾವುದರಿಂದ ಬಳಲ್ತಾ ಇದ್ದಾರೆ, ಯಾರಿಗೆ ಏನು ಬೇಕು, ಇವುಗಳ ಆಧಾರದ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ವಿಚಾರ ಹಿನ್ನೆಲೆ ಉಳ್ಳವರೇ ಬಡವರ ಆಧಾರಿ ಅಂತಕ್ಕಂಥ ಮಾತನ್ನು ಹೇಳಬಹುದು. ಅಂತಹ ಕಾರ್ಯಕ್ರಮ 72,000 ಕೋಟಿಗಿಂತ ಹೆಚ್ಚು ಹಣವನ್ನು ಮನ್ನಾ ಮಾಡಿದ್ದಿದೆ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ದೊಡ್ಡ ದೊಡ್ಡ ಉದ್ದಿಮೆದಾರರ ಶ್ರೀಮಂತರ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಅವರು ಬಡವರ ಪರವಾಗಿದ್ದಾರೋ ಇವರು ಬಡವರ ಪರವಾಗಿದ್ದಾರೆ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು ಅನ್ನುವಂಥದ್ದೇ ಮನವಿ.